ಆನ್ಲೈನಲ್ಲಿ ಅಮೆಝಾನ್ನಿಂದ ಎಲೆಕ್ಟ್ರಿಕ್ ಕೆಟಲ್ ತರಿಸಿದ್ದೀವಿ. ಇದರಲ್ಲಿ ನೀರು ಕಾಯಿಸ್ಕೋಬೋದು, ಟೀ ಮಾಡ್ಬೋದು, ಕಾಫಿ, ಸೂಪ್ ಮಾಡ್ಬೋದು, ಮತ್ತು ರೆಡಿಮೇಡ್ ನೂಡಲ್ಸ್ ಕೂಡ ಮಾಡ್ಬೋದು. ಡೈಲಿ ಬಿಸಿನೀರು ಕುಡಿಯೋರಿಗಂತೂ ಇದು ತುಂಬಾ ಒಳ್ಳೆಯದು. ಬನ್ನಿ ಇದು ಓಪನ್ ಮಾಡ್ತೀನಿ ಈಗ. ನೋಡಿ, ಇದು ಪಿಜನ್ ಕಂಪ್ನಿದು 1.5 ಲೀಟ್ರದಿದೆ. 1500 ವ್ಯಾಟ್. ಇದು 1 ಇಯರ್ ವ್ಯಾರಂಟಿ ಕೂಡ ಇದೆ ಇದರಲ್ಲಿ. ನೋಡಿ, ಅಮೆಝಾನ್ನಲ್ಲಿ ಒಳ್ಳೆ ರೇಟಿಂಗ್ಸ್ ಇತ್ತು, ಅದಕ್ಕೆ ತರಿಸಿದ್ವಿ. ನಂಬರ್ 1 ಬೆಸ್ಟ್ ಸೆಲ್ಲರ್ ಅಮೆಝಾನ್ನಲ್ಲಿದು. ಇದಕ್ಕೆ 699 ರೂಪಾಯಿ. ನೋಡಿ, ಈಗ ಓಪನ್ ಮಾಡ್ತಾ ಇದ್ದೀನಿ. ಇದು ಕೆಟಲ್ದು ಕೆಳಗಡೆ ಬೇಸ್. ಇದು ನೋಡಿ, ಇದು ಸ್ವಿಚ್ಚು. ನೋಡಿ, ಇದು ಮ್ಯಾನ್ಯುವಲ್. ನೋಡಿ, 1.5 ಲೀಟ್ರದಿದೆ. ಸ್ಟೀಲ್ದಿದೆ ಇದು. ನೋಡಿ, ಇಲ್ಲಿ ಲೈಟ್ ಬರುತ್ತೆ ಆನ್ ಮಾಡಿದಾಗ. ಈ ಥರ ಇದೆ. ಇದು ಆನ್ ಆಫ್ ಮಾಡೋದಕ್ಕೆ ಬಟನ್ನು. ನೋಡಿ, ಇದು ಓಪನ್ ಮಾಡಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ ಓಪನ್ ಮಾಡಬೇಕು. ಮತ್ತು ಕ್ಲೋಸ್ ಮಾಡಬೇಕಾದ್ರೂ ಕೂಡ ಈ ಥರ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ಇದು ಬೇಸು. ಇದು ನೀರಲ್ಲಿ ಕೆಳಗಡೆ ಮಾತ್ರ ನಾವು ನೀರಿಗೆ ಟಚ್ ಮಾಡಬಾರ್ದು. ಆ ಥರ ನೀರಿಂದ ತೊಳೆದ್ರೆ ಹಾಳಾಗುತ್ತೆ. ಇದರಲ್ಲಿ ಹಾಲು ಕಾಯಿಸ್ಕೊಳ್ಳೋಂಗಿಲ್ಲ, ಬರೀ ನೀರು ಮಾತ್ರ ಕಾಯಿಸ್ಕೋಬೇಕು. ಇದು ನೀವೇನಾದರೂ ಪರ್ಚೇಸ್ ಮಾಡೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ, ವಿಡಿಯೋ ಕೆಳಗಡೆ ಇದ್ರ ಲಿಂಕ್ ಇರುತ್ತೆ, ನೀವು ತರಿಸ್ಕೋಬಹುದು. ನೋಡಿ, ಇಲ್ಲಿ ಒಳಗಡೆ ಹಾಲಿಂದ ನಾವು ಹಾಲೇನಾದರೂ ಕಾಸಿದ್ರೆ ಅದು ಒಳಗಡೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಬರೀ ನೀರು ಮಾತ್ರ ಇದರಲ್ಲಿ ಕಾಯಿಸ್ಕೋಬೇಕು. ನೋಡಿ, ಅಲ್ಲಿ ಮಿನಿಮಮ್ಮು ಅಲ್ಲಿ ತೋರಿಸಿದಾರಲ್ವ ಅದ್ರ ಮೇಲೆ ನೀರಿರಬೇಕು. ನೋಡಿ, ಇದೇ ಬೇಸ್ ಇದು. ಇದು ಒಳಗಡೆ ನೋಡಿ, ಇಲ್ಲಿ 2 ಪಿನ್ ಇದೆ. ಇದನ್ನು ನಾನೀಗ ಸ್ವಿಚ್ ಹಾಕ್ಬಿಟ್ಟು ಆಮೇಲೆ ನೋಡಿ, ಇದು ಕೆಟಲ್ ಇಡ್ತಾ ಇದ್ದೀನಿ. ನೋಡಿ, ಇದು ಇದ್ರ ಮೇಲೆ ಕರೆಕ್ಟಾಗಿ ಕೂರಿಸ್ಬಿಟ್ಟು ನೀರು ತಗೊಂಡಿದ್ದೀನಿ. ನಮ್ಗೆ ಎಷ್ಟು ಟೀ ಮಾಡ್ಕೋತೀವೋ ಅಷ್ಟು ಇದಕ್ಕೆ ನೀರು ಹಾಕ್ಕೊಂಬಿಡಬೇಕು. ನೋಡಿ, ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ಬಟನ್ ಆನ್ ಮಾಡ್ತಾಯಿದ್ದೀನಿ. ಅಲ್ಲಿ ಆನ್ ಮಾಡಿ ಇಲ್ಲಿ ಕೂಡ ಬಟನ್ ಆನ್ ಮಾಡಬೇಕು. ನೋಡಿ, ಇಲ್ಲಿ ಲೈಟ್ ಆನ್ ಆಯ್ತು. ಈಗ ನೀರು ಕುದಿಯುತ್ತೆ. ಈಗ ನೋಡಿ, ಆಫ್ ಆಯ್ತಿದು. ನೋಡಿ, ಈಗ ನೀರು ಕುದೀತಾ ಇದೆ ಅಲ್ಲಿ ಒಳಗಡೆ. ನೋಡಿ, ನಾವು ಈ ಥರ ಯೂಸ್ ಮಾಡಿದ್ವಿ ಟ್ರಿಪ್ಪಿಗೆಲ್ಲ ಹೋದಾಗ. ನೋಡಿ, ಬಿಸಿ ನೀರು ಜಸ್ಟ್ ಕಪ್ಪಿಗೆ ಹಾಕ್ಕೊಂಡು ನೋಡಿ, ಇದು ಡಿಪ್ ಟೀ ತಾಜ್ ಮಹಲ್ದು. ಈ ಥರ ದಾರ ಸಮೇತ ಸಿಗುತ್ತೆ ಹಿಂಗೆ. ಇದು ಡಿಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆಮೇಲೆ ಇದು ಮಿಲ್ಕ್ ಪೌಡ್ರದೆಲ್ಲ ಸಿಗುತ್ತೆ. ಇದು ಸ್ಯಾಚೆಟ್ ರೆಡಿ. ಇದು ಶುಗರ್ದು. ನೋಡಿ, ಇದರಲ್ಲಿ ಸಕ್ಕರೆ ಇದೆ. 1 ಟೇಬಲ್ ಸ್ಪೂನ್ ಇರುತ್ತೆ ಒಂದೊಂದರಲ್ಲಿ. ಇದನ್ನು ಯಾವ ಥರ ಯೂಸ್ ಮಾಡೋದಂತ ತೋರಿಸ್ತೀನಿ ಈಗ. ನೋಡಿ, ಇದು ಮಿಲ್ಕ್ ಪೌಡ್ರು. ಇದು ಸಕ್ಕರೆ. ಆಮೇಲೆ ಇದು ನೋಡಿ,
ಒಳಗಡೆ ಅದ್ದಿದ್ರೆ ಟೀ ರೆಡಿ ಆಗುತ್ತೆ. ನೋಡಿ, ಕೆಟಲ್ ಇದ್ದರೆ ಇಷ್ಟು ಈಸಿಯಾಗಿ ಟೀ ಮಾಡ್ಕೋಬೋದು. ಟೀ ರೆಡಿ ಆಯಿತು. ನೋಡಿ, ಈಗ ಟೀ ರೆಡಿ ಆಯಿತು. ಈ ಥರ ಕೆಟಲ್ ಒಂದು ಇಟ್ಕೊಂಡ್ಬಿಟ್ರೆ ಎಲ್ಲಾದರೂ ಟ್ರಿಪ್ ಅದು ಹೋದಾಗ ಈ ಥರ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಯೂಸ್ ಆಗುತ್ತೆ. ಟೀ ಅಷ್ಟೇ ಅಲ್ಲ, ರೆಡಿಮೇಡ್ ಯಾವುದಾದ್ರೂ ಫುಡ್ ಏನಾದರೂ ಇದ್ದರೆ ನಾವು ಅದನ್ನು ಇದು ಮಾಡ್ಬೋದು. ಬಿಸಿ ನೀರಲ್ಲಿ ಜಸ್ಟ್ ಮಿಕ್ಸ್ ಮಾಡೋದಕ್ಕೆಲ್ಲ ಸಿಗುತ್ತೆ ಆ ಥರ ರೆಡಿಮೇಡ್ ಫುಡ್ಡು, ಅದನ್ನು ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.